ಪ್ರೆಸೆಂಟೇಷನ್ ಇದು. ನನಗೆ ಗೊತ್ತಾಗದೇ ಇದ್ದ ನಮ್ಮ ಸರ್ ಸಹಾಯ ನನ್ನ ಫ್ರೆಂಡ್ಸ್ ಸಹಾಯ ತಗೊಂಡು ಮಾಡಿರುವಂಥ ಪ್ರೆಸೆಂಟೇಷನ್ ಇದು. ನಾನು ಫಸ್ಟ್ ಟೈಮ್ ಪ್ರೆಸೆಂಟೇಷನ್ ಮಾಡ್ತಾ ಇರೋದು. ನಾನು ಹೇಳ್ಕೊಟ್ಟಿರೋ ಪ್ರೆಸೆಂಟೇಷನ್ ಏನಪ್ಪ ಅಂದರೆ ಮೆದುಳು, ಮಾನವನ ಮೆದುಳು. ಮಾನವನ ಮೆದುಳು ಇದೇ ಮಾನವನ ಮೆದುಳು. ಮಾನವನ ಮೆದುಳಿನಲ್ಲಿ 3 ಭಾಗಗಳಿರ್ತವೆ. ಅವು ಯಾವಪ್ಪ ಅಂದರೆ ಮುಮ್ಮೆದುಳು, ಮಧ್ಯ ಮೆದುಳು, ಹಿಮ್ಮೆದುಳು. ಮುಮ್ಮೆದುಳು ಇಲ್ಲಿರುತ್ತದೆ, ಮಧ್ಯ ಮೆದುಳು ಇಲ್ಲಿರುತ್ತದೆ, ಹಿಮ್ಮೆದುಳು ಇಲ್ಲಿರುತ್ತದೆ. ಈಗ ಮೊದಲನೇದಾಗಿ ಮೆದುಳಿನ 1ನೇ ಭಾಗವನ್ನು ನೋಡ್ತಾ ಹೋಗೋಣ. ಮೆದುಳಿನ 1ನೇ ಭಾಗ ಮುಮ್ಮೆದುಳು. ಇದೆಲ್ಲ ಇದ್ದಲ್ಲ, ಇದೇ ಮುಮ್ಮೆದುಳು. ಮುಮ್ಮೆದುಳು ಆಲೋಚನೆ ಮಾಡಲು ಸಹಾಯ ಮಾಡ್ತದೆ. ಈಗ ನಾವೇನಾದ್ರೂ ಮನೆ ಕಟ್ಸಕ್ಕಾಗ್ಲಿ ಎದಕ್ಕರಾಗ್ಲಿ ಪ್ಲಾನ್ ಹಾಕ್ತೇವಲ್ಲ, ಅದರ ಪ್ಲಾನ್ ಹಾಕಕ್ಕ ಮುಮ್ಮೆದುಳು ಸಹಾಯ ಮಾಡ್ತದೆ. ಮಹಾಮಸ್ತಿಷ್ಕ, ಮುಮ್ಮೆದುಳಿನ ಒಂದು ಭಾಗ ಮಹಾಮಸ್ತಿಷ್ಕ. ಮಹಾಮಸ್ತಿಷ್ಕ ಜ್ಞಾಪಕ ಶಕ್ತಿ, ವಿವೇಚನೆ, ಬುದ್ಧಿವಂತಿಕೆಗೆ ಸಹಾಯ ಮಾಡುತ್ತದೆ. ಮೆದುಳಿನ 2ನೇ ಭಾಗ ಮಧ್ಯ ಮೆದುಳು. ಇದೆಲ್ಲ ಕಾಣಿಸ್ತಿದೆಯಲ್ಲ, ಇದೇ ಮಧ್ಯ ಮೆದುಳು. ಮಧ್ಯ ಮೆದುಳು ಹಿಮ್ಮೆದುಳಿನಿಂದ ಮುಮ್ಮೆದುಳಿಗೆ ಸಂದೇಶ ರವಾನೆ ಮಾಡ್ತದೆ. ಮತ್ತೆ ನಾವಿಲ್ಲೆಲ್ಲ ತಿರುಗ್ಸಕ್ಕೆ ಸಹಾಯ ಮಾಡೋದೇ ಮಧ್ಯ ಮೆದುಳು. ಮೆದುಳಿನ 3ನೇ ಭಾಗ ಹಿಮ್ಮೆದುಳು. ಇಲ್ಲೇ ಕಾಣಿಸ್ತಿದೆಯಲ್ಲ, ಇದು ಅಷ್ಟು ಹಿಮ್ಮೆದುಳು. ಹಿಮ್ಮೆದುಳಿನಲ್ಲಿ ಮತ್ತೆ 3 ಭಾಗಗಳಿರ್ತವೆ. ಅವು ಯಾವಪ್ಪ ಅಂದ್ರೆ ಅನುಮಸ್ತಿಷ್ಕ, ಫಾನ್ಸ್, ಮೆಡುಲಾ ಅಬ್ಲಾಂಗೇಟಾ. ಈಗ ಅನುಮಸ್ತಿಷ್ಕ ಬಗ್ಗೆ ನೋಡೋಣ. ಅನುಮಸ್ತಿಷ್ಕವು ಇದೆಲ್ಲ ಕಾಣಿಸ್ತಿದೆಯಲ್ಲ, ಇದೇ ಅನುಮಸ್ತಿಷ್ಕ. ಅನುಮಸ್ತಿಷ್ಕವು ನಡೆಯುವಾಗ, ಓಡುವಾಗ ಚಲನೆಗಳಿಗೆ ಸ್ನಾಯುಗಳ ನಡುವೆ ಹೊಂದಾಣಿಕೆ ಆಗಲು ಸಹಾಯ ಮಾಡ್ತದೆ. ಈಗ ನಾವೇನ್ರ ಕಾಲು ಮಡ್ಸಕ್ಕೆ, ಕೈ ಎಲ್ಲ ಮಿಸ್ಕಾಡ್ಸಕ್ಕೆ, ಮಿಸ್ಕಾಡ್ಬೇಕಾದ್ರೆ ಅದು ಅನುಮಸ್ತಿಷ್ಕ ಅವುಗಳಿಗೆ ಸಹಾಯ ಮಾಡ್ತದೆ. ಫಾನ್ಸ್, ಇಲ್ಲೇನು ಕಾಣಿಸ್ತಿದೆಯಲ್ಲ, ಇದೇ ಫಾನ್ಸ್. ಫಾನ್ಸ್ ಆಹಾರವನ್ನು ಜಗಿಯುವುದು, ಉಸಿರಾಟ ಕ್ರಿಯೆಗಳಿಗೆ ಸಹಾಯ ಮಾಡ್ತದೆ. ಮೆಡುಲಾ ಅಬ್ಲಾಂಗೇಟಾ